ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 11 ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 11.2ರಲ್ಲಿರ್ತಕ್ಕಂಥ 5ನೇ ಲೆಕ್ಕವನ್ನು ಮಾಡೋಣ. ಈ ಹಿಂದಿನ 3 ವಿಡಿಯೋಗಳಲ್ಲಿ ನಾವು 4 ಲೆಕ್ಕಗಳನ್ನು ಮಾಡಿದ್ವಿ. ಅದರ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಮತ್ತು PDF ಲಿಂಕ್ ಕೂಡ ಕೊಡಲು ಪ್ರಯತ್ನಿಸಿರುತ್ತೇನೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈಗ 5ನೇ ಲೆಕ್ಕವನ್ನು ಮಾಡೋಣ. ಚಿತ್ರ 11.17ರಲ್ಲಿ PQRS ಮತ್ತು ABRSಗಳು ಸಮಾಂತರ ಚತುರ್ಭುಜಗಳು. X ಎಂಬುದು BR ಮೇಲಿನ ಯಾವುದೇ ಒಂದು ಬಿಂದು ಆದರೆ, ನೋಡಿರಿ ಚಿತ್ರ ನೋಡಿರಿ, 2 ಸಮಾಂತರ ಚತುರ್ಭುಜಗಳು ಕಾಣ್ತಾ ಇದ್ದಾವೆ. PQRS ಅನ್ನೋ ಒಂದು ಸಮಾಂತರ ಚತುರ್ಭುಜ, ಆಮೇಲೆ ABRS ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ. ಇವೆರಡು ಚತುರ್ಭುಜಗಳು ಸಮ ಅಂತಂದೇಳಿ ಸಾಧಿಸಿ ಅಂತ ಒಂದನೇದು ಹೇಳ್ತದಾನೆ. ಇನ್ನೊಂದು X ಅಂತಕ್ಕಂಥ ಬಿಂದು BR ಮೇಲಿಟ್ಟು AXS ಅನ್ನೋ ಒಂದು ತ್ರಿಭುಜದ ವಿಸ್ತೀರ್ಣ PQRS ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟಕ್ಕೆ ಸಮ ಅಂತಂದೇಳಿ ಸಾಧಿಸಿ ಅಂತಂದೇಳಿ ತೋರಿಸ್ತದಾನೆ. ಇದು ಭಾಳ ಸುಲಭ, ಒಂದನೇದು ಸಾಧಿಸೋದು ಭಾಳ ಸುಲಭ. ಯಾಕಂದರೆ ನಿಮ್ಗೆ ಈಗಾಗಲೇ ಹಿಂದಿನ ಒಂದು ಪುಟ 47ನೇ ಪುಟದಲ್ಲಿ ನಿಮಗೆ ಒಂದು ಪ್ರಮೇಯ ಇದೆ. ಏನು ಪ್ರಮೇಯ ಇದೆ? ಪ್ರಮೇಯ 11.1. ನಿಮ್ಮ ಶಿಕ್ಷಕರಿಗಾಗಲೇ ಈ ಒಂದು ಪ್ರಮೇಯವನ್ನು ಹೇಳಿರ್ತಾರೆ. ಒಂದೇ ಪಾದದ ಮೇಲೆ ಇರಬೇಕು ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ 2 ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರ್ತವೆ. ಇಲ್ಲೇ ಚಿತ್ರ ಇದೆ. ಇಲ್ಲಿ ಒಂದೇ ಪಾದ DC, ಈ DC ಮೇಲೆ ABCD ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ, EFCD ಅಂತಕ್ಕಂಥ ಒಂದು ಸಮಾಂತರ ಚತುರ್ಭುಜ ಇದೆ, ಒಂದೇ ಪಾದ. ಆಮೇಲೆ ಇವೆರಡೂ ಸಮಾಂತರ ರೇಖೆಗಳ ನಡುವೆ ಇವೆರಡೂ ಇರೋದರಿಂದ ಇವುಗಳ ವಿಸ್ತೀರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ಈ ಪ್ರಮೇಯವನ್ನು ನಾವು ಈ ಒಂದು ಲೆಕ್ಕಕ್ಕೆ ನಾವು ಅನ್ವಯಿಸಿದರೆ, ಇದು PQRS ಅಂತಕ್ಕಂಥ ಸಮಾಂತರ ಚತುರ್ಭುಜದ ಪಾದ SR ಆಗಿದೆ. ABRS ಅಂತಕ್ಕಂಥ ಸಮಾಂತರ ಚತುರ್ಭುಜದ ಪಾದವೂ ಕೂಡ SR ಆಗಿದೆ. ಹಂಗಾಗಿ ಒಂದೇ ಪಾದದ ಮೇಲೆ ಇವೆರಡೂ ಚತುರ್ಭುಜಗಳು ನಿಂತಿವೆ. ಮತ್ತು PQRS ಚತುರ್ಭುಜ, ABRS ಚತುರ್ಭುಜ ಇವೆರಡೂ ಕೂಡ PB ಮತ್ತು SR ಅಂತಕ್ಕಂಥ ಒಂದು 2 ಸಮಾಂತರ ರೇಖೆಗಳ ನಡುವೆ ಇರೋದರಿಂದ ಇವೆರಡೂ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮ ಅಂತಂದೇಳಿ ನಾವು ಹೇಳ್ಬೋದು. ಅದನ್ನು ನಾವು ಬರೆಯೋಣ. ಏನಂತ ಬರೆಯೋಣ? ಇದು ಸಾಧಿಸಬೇಕಾದ್ದು ಇದು ಸಮಾಂತರ ಚತುರ್ಭುಜಗಳಾದ PQRS ಮತ್ತು ABRSಗಳು ಒಂದೇ ಪಾದ SR ಮೇಲಿವೆ ಮತ್ತು SR ರೇಖೆಯು PB ರೇಖೆಗೆ ಸಮಾಂತರವಾಗಿದ್ದು ಈ 2 ಸರಳ ರೇಖೆಗಳ ನಡುವೆ ಈ ಆಕೃತಿಗಳು ಇವೆ. ಹಾಗಾಗಿ ಪ್ರಮೇಯ 111ರ ಪ್ರಕಾರ ಅಥವಾ ಆದುದರಿಂದ ಇವೆರಡೂ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮ. ಯಾವ್ಯಾವ ಸಮಾಂತರ ಚತುರ್ಭುಜಗಳು ವಿಸ್ತೀರ್ಣ? PQRS ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ABRS ಸಮಾಂತರ ಚತುರ್ಭುಜ ವಿಸ್ತೀರ್ಣಕ್ಕೆ ಸಮ = ಅಂದರೆ ಸಮ. ಹಂಗಾಗಿ ಇದನ್ನು ಒಂದನೇ ಹೇಳಿಕೆಯಾಗಿ ತಗೊಳ್ಳೋಣ. ಎರಡನೇದೇನು ಸಾಧಿಸ್ಬೇಕಂದ್ರೆ, AXS ತ್ರಿಭುಜದ ವಿಸ್ತೀರ್ಣವು ABRS ಚತುರ್ಭುಜದ ವಿಸ್ತೀರ್ಣದ ಅರ್ಧಕ್ಕೆ ಸಮನಾಗಿರುತ್ತದೆ ಅಂತ ಸಾಧಿಸಬೇಕು. ಇದು ಈಗಾಗಲೇ ಹಿಂದಿನ ಒಂದು ಲೆಕ್ಕಗಳಲ್ಲಿ ಹೇಳ್ದಂಗೆ ಒಂದೇ ಪಾದ ಮತ್ತು ಒಂದೇ ಜೊತೆ 2 ಸಮಾಂತರ ರೇಖೆಗಳ ನಡುವೆ ಆ ಒಂದು ಆಕೃತಿಗಳು ಅಂದರೆ ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜಗಳು ಇದ್ದರೆ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜ ವಿಸ್ತೀರ್ಣಕ್ಕೆ ಅರ್ಧದಷ್ಟು ಇರ್ತದೆ ಅಂತೇಳಿ ನಾವು ಈಗಾಗಲೇ ಹೇಳಿದ್ದೀವಿ. ಇದನ್ನು ನೀವು ನಿಮ್ಮ ಪುಸ್ತಕದ 48ನೇ ಪುಟದಲ್ಲಿ ಉದಾಹರಣೆ 2ರಲ್ಲಿ ಇದು ಇದೆ. ಒಂದು ತ್ರಿಕೋನ ಮತ್ತು ಸಮಾಂತರ ಚತುರ್ಮುಖಗಳು ಒಂದೇ ಪಾದದ ಮೇಲಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದರೆ ತ್ರಿಕೋನದ ವಿಸ್ತೀರ್ಣವು ಸಮಾಂತರ ಚತುರ್ಮುಖದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಅಂತ ಸಾಧಿಸಿ ತೋರಿಸಿದ್ದಾರೆ. ಹಂಗಾಗಿ ಇದೊಂದು ನಿಯಮ ಅಂತ ತಿಳ್ಕೊಬೋದು, ಒಂದು ಪ್ರಮೇಯ ಅಂತ ತಿಳ್ಕೊಬೋದು. ಆ ಪ್ರಮೇಯದ ಪ್ರಕಾರ ತ್ರಿಭುಜ AXS ತ್ರಿಭುಜದ ವಿಸ್ತೀರ್ಣವು ABRS ಚತುರ್ಭುಜದ ವಿಸ್ತೀರ್ಣದ ಅರ್ಧಕ್ಕೆ ಸಮನಾಗಿರುತ್ತದೆ. ಅದನ್ನೇ ನಾವು ಎಕ್ಸೈಜ್ನಲ್ಲಿ ಬರ್ಕೊಳ್ಳೋಣ. ಸಾಧಿಸಬೇಕಾದ್ದು ಏನು? ತ್ರಿಭುಜ AXS ತ್ರಿಭುಜದ ವಿಸ್ತೀರ್ಣ PQRS ತ್ರಿಭುಜದ ವಿಸ್ತೀರ್ಣದ ಅರ್ಧಕ್ಕೆ ಸಮನಾಗಿರುತ್ತೆ ಅಂತ ನಾವು ಸಾಧಿಸಬೇಕು. ನಾವು ಈಗಾಗಲೇ ಹೇಳ್ದಂಗೆ ತ್ರಿಭುಜ AXS ಮತ್ತು
ಸಮಾಂತರ ಚತುರ್ಭುಜ ABRS ಇವೆರಡೂ ಒಂದೇ ಪಾದ AS ಮೇಲಿದ್ದಾವೆ ಮತ್ತು AS ರೇಖೆಯು BR ರೇಖೆಗೆ ಸಮಾಂತರವಾಗಿದ್ದು ಈ ಎರಡೂ ಸಮಾಂತರ ರೇಖೆಗಳ ನಡುವೆ ಇವೆರಡೂ ಆಕೃತಿಗಳಿದ್ದಾವೆ. ಆದುದರಿಂದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ AXS ABRS ಸಮಾಂತರ ಚತುರ್ಭುಜ ವಿಸ್ತೀರ್ಣದ ಅರ್ಧಕ್ಕೆ ಸಮನಾಗಿರುತ್ತದೆ. ನಾವು ABRS ಇದು ಎರಡನೇ ಹೇಳಿಕೆ ಅಂತ ತಿಳ್ಕೊಳ್ಳೋಣ. ಈ ಒಂದನೇ ಹೇಳಿಕೆ ನೋಡೋಣ, ಎರಡನೇ ಹೇಳಿಕೆ ನೋಡೋಣ. ಒಂದನೇ ಹೇಳಿಕೆಯಲ್ಲಿ ಏನಿದೆ, ಸಮಾಂತರ ಚತುರ್ಭುಜ PQRSನ ವಿಸ್ತೀರ್ಣ ಸಮಾಂತರ ಚತುರ್ಭುಜ ABRSನ ವಿಸ್ತೀರ್ಣ ಎರಡೂ ಸಮ ಅಂತ ಹೇಳಿದಾನೆ. ಹಂಗಾಗಿ ಸಮಾಂತರ ಚತುರ್ಭುಜ ABRSನ ವಿಸ್ತೀರ್ಣದ ಬದಲಿಗೆ ನಾವು ಸಮಾಂತರ ಚತುರ್ಭುಜ PQRSನ ವಿಸ್ತೀರ್ಣ ನಾವು ಇದ್ರ ಬದಲಿಗೆ ಇದು ಹಾಕ್ಬೋದು, ಯಾಕಂದರೆ ಎರಡೂ ಸಮ. ಆಮೇಲೆ ಅರ್ಧ ಹೆಂಗಿತ್ತೋ ಹಂಗೆ ಬರೆದಿದ್ವಿ. ಈ ಕಡೆ ಎಡಭಾಗ ಯಾವ ರೀತಿ ಇದೆಯೋ ಅದೇ ರೀತಿ ಬರೆದಿದ್ವಿ. ಸಾಧಿಸಬೇಕಾದದ್ದು ಇಲ್ಲಿ ಅಲ್ಲಿ ಬಂದಿದೆ, ಹಾಗಾಗಿ ನಾವು ಸಾಧಿಸಿದ್ವಿ. ಇಲ್ಲಿಗೆ 5ನೇ ಲೆಕ್ಕ ಮುಗಿತು ಮಕ್ಕಳೇ. ಇಲ್ಲಿಗೆ 6ನೇ ಲೆಕ್ಕವನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.